1971 ಆಗ ನಮ್ಮ ಇದನ್ನ ಆಗ್ಲೂ ಅಷ್ಟೇ ನಾವು ಈ ಬಾಂಗ್ಲಾದೇಶ್ ಲಿಬರೇಷನ್ ಅಲ್ಲಿ ಕಡೆಯದಾಗಿ ನಮ್ಮ ಯುದ್ಧ ವಿಮಾನಗಳು ಆಗಿನ ಕಾಲದಲ್ಲಿ MiG-21 ಯುದ್ಧ ವಿಮಾನಗಳು ಯಾವಾಗ ಆ ಗವರ್ನರ್ ಮನೆ ಹೊಡಿತೋ ಅಲ್ಲಿಗೆ ಮುಗೀತು, ಆ ಬಾಂಗ್ಲಾದೇಶ ಲಿಬರೇಟ್ ಆಯಿತು. ಆದರೆ ನಮ್ಮ ಬೇಕಾದಷ್ಟು ಜನ ಸೈನಿಕರು ರೆಡಿಯಾಗಿ ನಿಂತಿದ್ರು. ಅದನ್ನ ಗವರ್ನರ್ ಮನೆ ಸುತ್ತುವರೆದು ಈ ಕಡೆ ಕರಾಚಿ ಪೋರ್ಟ್ ಅನ್ನ ಬ್ಲಾಕೇಡ್ ಮಾಡಿದ್ವಿ. ಅಂದ್ರೆ 3 ಸೈನ್ಯಗಳು ಒಟ್ಟುಗೂಡಿದ್ವು. ಈ ಸಾರಿನೂ ಹಂಗೇ ಆಗಿದೆ. ನಮ್ಮ ಸೇನೆನೂ ರೆಡಿಯಾಗಿತ್ತು, ಅವರು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಹಾರಿಸಿದ್ದಾರೆ. ನಮ್ಮ ಏರ್ ಫೋರ್ಸ್ನವರು ಇದನ್ನ LOC ಕ್ರಾಸ್ ಮಾಡದೆ ಆ ಟಾರ್ಗೆಟ್ಸ್ ಅನ್ನು ಹೊಡೆದಿದ್ದಾರೆ. ಸೊ ಆಪರೇಷನ್ ಇದನ್ನ ಬಹಳ ಕೇರ್ಫುಲ್ ಆಗಿ ಪ್ಲಾನ್ ಮಾಡಕ್ಕೆ 15 ದಿವಸ ಆಯಿತು. ಅಷ್ಟರಲ್ಲಿ ಸ್ವಲ್ಪ ಜನಕ್ಕೆ ಒಂಥರ ಬೇಜಾರಾಗಿ ಶುರುವಾಯಿತು. ಏನಪ್ಪ 15 ದಿವಸ ಆಯಿತು, ಸುಮ್ಮನೆ ಮಾತೇ ನಡೀತಾ ಇದೆ, ಎಲ್ಲರೂ ಬಂದು ಸುಮ್ಮನೆ ಒಂದಾದ್ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇದ್ದಾರೆ ಅಂತ ಅನಿಸ್ತು. ಆದರೆ ದೇರಾಯ ಲೇಕಿನ್ ದುರುಸ್ತಾಯ. ಸರ್, ಇದ್ರ ಅಷ್ಟು ಡೀಟೇಲ್ಸ್ ನಿಮ್ಮ ಹತ್ರ ಪಡ್ಕೊಳ್ತೀವಿ. ನಮಗ್ ಬಹಳ ಕುತೂಹಲ ಇದೆ, ಮತ್ತೆ ನಿಮ್ಮ ಹತ್ರ ಬೆಟ್ಟದಷ್ಟು ಮಾಹಿತಿ ಇದೆ, ಅದು ಕೂಡ ನಮಗ್ ಗೊತ್ತಿದೆ. ಮೊದಲನೇದಾಗಿ ಸರ್, ಈ ಕ್ಷಣ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು, ಒಂದು ಚಿಕ್ಕ ಶಾರ್ಟ್ ಬ್ರೀಫ್ ಸ್ಪೀಚ್ ಮಾಡಿದ್ರು. ನೀವು ಕೇಳಿಸ್ಕೊಂಡ್ರೋ ಇಲ್ವೋ ಗೊತ್ತಿಲ್ಲ. ಅವರು ಬೇರೆ ಏನು ಮಾತಾಡಲ್ಲ, ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ವಿ ಈ ಅಟ್ಯಾಕ್ ಬಗ್ಗೆ ಏನು ಹೇಳ್ತಾರೆ ಅಂತ. ಅವ್ರಿಗೆ ಏನು ಹೇಳಲಿಲ್ಲ, ಬಂದ್ರು ಬಹಳ ಎಲಿಗೆಂಟ್ ಆಗಿ ಭಾರತದ ಗಗನಯಾನ ಅಥವಾ ನಮ್ಮ ಸ್ಪೇಸ್ ಜರ್ನಿ ಯಾವ ರೀತಿ ಇತ್ತು ಅನ್ನೋದನ್ನ ಒಂದ್ಸಾರಿ ನೆನ್ಪು ಮಾಡ್ಕೊಂಡ್ರು. ಸ್ಪೇಸ್ ಜರ್ನಿ, ನಮ್ಮ ಅಡ್ವಾನ್ಸ್ಮೆಂಟ್, ಅದ್ರ ಬಗ್ಗೆ ಎಲ್ಲ ಹೇಳಿದ್ರು, ಕಂಗ್ರಾಚುಲೇಟ್ ಮಾಡಿದ್ರು ಫಾರ್ ಸ್ಪೇಸ್ ಜರ್ನಿ ಅಡ್ವಾನ್ಸ್ಮೆಂಟ್ಗೆ. ಹೋದ್ರು. ಏನ್ ಹೇಳಕ್ ಬಯಸ್ತೀವಿ? ಮೇ 29 ನನಗೆ ಜ್ಞಾಪಕ ಇರೋ ಪ್ರಕಾರ ಸುಭಾಂಶು ಶುಕ್ಲಾ ಸ್ಪೇಸ್ಗೆ ಹೋಗ್ತಾರೆ, ನಮ್ಮ ಸೆಕೆಂಡ್ ಇಂಡಿಯನ್. ಯಾತಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನೂ ಮಾತಾಡಲಿಲ್ಲ ಅಂತ ಅಂದರೆ, ನಮಗೆ ಈಗ ಮುಂದೆ ಏನಾಗುತ್ತೆ ಅಂತ ಗೊತ್ತು. ಅವ್ರಿಗೆ ಅದರ ವಿಷಯ ಯೋಚನೆ ಇದೆ. ನಾವು ಅಲ್ಲಿ ಭಯೋತ್ಪಾದಕರ ನೆಲೆಯನ್ನು ಹೊಡೆದಿರೋದೇನೋ ನಿಜ, ಆದರೆ ಅದಕ್ಕೆ ಬಹಳ ಬಲವಾದ ರಿಟಾಲಿಯೇಷನ್ ಮಾಡ್ತಾರೆ ಪಾಕಿಸ್ತಾನ. ನಿಮ್ಗೆ ಜ್ಞಾಪಕ ಇರ್ಬೋದು, 19ನೇ ತಾರೀಕು ಫೆಬ್ರವರಿ 19, 2019 ನಾವು ಯಾವಾಗ ಬಾಲಾಕೋಟ್ ಸ್ಟ್ರೈಕ್ ಮಾಡಿದ್ವಿ, ಅವರು ವಿಪರೀತ ರೋಷದಲ್ಲಿ ಬಹಳ ಔಸೌಸದಲ್ಲಿ 22 ಏರ್ಕ್ರಾಫ್ಟ್ ಸ್ಯಾಚುರೇಟೆಡ್ ಸ್ಟ್ರೈಕು ನಮ್ಮ ಇದರೊಳಗೆ ಶ್ರೀನಗರ್ ಮೇಲೆ ಮಾಡಿದ್ರು. ಆಗ ನಮಗೆ ಗೊತ್ತಿತ್ತು ಆ 22 ಏರ್ಕ್ರಾಫ್ಟ್ ಸ್ಟ್ರೈಕ್ನ ಐಡೆಂಟಿಫೈ ಮಾಡಿದ್ ಯಾರು. ನಿಮ್ಗೆ ಜ್ಞಾಪಕ ಇರ್ಬೋದು ಯಾರು ಐಡೆಂಟಿಫೈ ಮಾಡಿದ್ರು ಅಂತ. ಮಾಂಟಿ ಅಗರ್ವಾಲ್. ಆ ಹುಡುಗಿ, ಅವಳಿಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ, ಲೇಡಿ ಆಫೀಸರ್. ಅವಳು ನೋಡಿದ್ಲು ಸ್ಕ್ರೀನ್ ಮೇಲೆ, ಅವಳು ಅಲರ್ಟ್ ಮಾಡಿದ್ಲು ಎಲ್ಲಾರನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ನ. ಅವರ ನಮ್ಮ ಪಾಕಿಸ್ತಾನಿ ಏರ್ಕ್ರಾಫ್ಟ್ ಒಂದೂ ಟಾರ್ಗೆಟ್ ರೀಚೇ ಆಗಲಿಲ್ಲ. ಅಷ್ಟೇ ಅಲ್ಲ, ಅವರೊಂದು F-16 ಕಳ್ಕೊಂಡು ಹೋದ್ರು. ಆದರೆ ಈ ಸಾರಿ ಆ ಸಿಚುವೇಶನ್ ಆ ಥರ ಆಗಲ್ಲ. ಅವ್ರಿಗೆ ಅವ್ರು 15 ದಿವಸದಿಂದ ತಯಾರಾಗಿದ್ದಾರೆ. ಅವ್ರಿಗೆ ಗೊತ್ತಿತ್ತು ಇದು ಆಗತ್ತೆ, ಒಂದ್ ದಿವಸ ಆಗತ್ತೆ ಅಂತ ಗೊತ್ತಿತ್ತು. 15 ದಿವಸದಿಂದ ತಯಾರಾಗಿದ್ದಾರೆ. ಆದರೆ ಇವತ್ತು ನೀವು ಇದನ್ನ 10 ಗಂಟೆ ಪ್ರೆಸ್ ಬ್ರೀಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು. ನಮ್ಮ ಮಿಸ್ರಿ ಫಾರಿನ್ ಸೆಕ್ರೆಟರಿ ಹೇಳ್ತಾರೆ, ನಾವು ನಾನ್ ಎಸ್ಕಲೇಟರಿ ಅಂಡ್ ರೆಸ್ಪಾನ್ಸಿಬಲ್ ಇದನ್ನ ರಿಪ್ಲೈ ಕೊಟ್ಟಿದೀವಿ ಅಂತಾರೆ. ಅಂದ್ರೆ ನಾವು ನಿಮ್ಮನ್ನು ಹೊಡೆದಿಲ್ಲ, ಅದೇ ಭಯೋತ್ಪಾದಕರ ಇದನ್ನ ಏನೇನು ಅವ್ರದ್ದು ಸೆಂಟರ್ಸ್ ಇದೆ ಅದನ್ನು ಹೊಡೆದಿದೀವಿ ಅಂತಾರೆ. ನಾವು ಪಾಕಿಸ್ತಾನದ ಜನತೆಗಾಗಲಿ, ಅವರ ಏರ್ ಬೇಸಸ್ಗಾಗಲಿ, ಅವರ ಎಸ್ಟಾಬ್ಲಿಷ್ಮೆಂಟ್ಗಾಗಲಿ, ಇನ್ಫ್ರಾಸ್ಟ್ರಕ್ಚರ್ಗಾಗಲಿ ಹೊಡೆದಿಲ್ಲ. ನಾವು ಹೊಡೆದಿರೋದಲ್ಲ, ಬರೀ ನಮ್ಮ ಭಯೋತ್ಪಾದಕರು ನಮ್ಮ ದೇಶದ ಮೇಲೆ ಏನೇನು ಅತ್ಯಾಚಾರಗಳು ಮಾಡಿದ್ದಾರೆ ಅವ್ರನ್ನ. ಇಷ್ಟರ ಮೇಲೆ ಆದ್ರೂ ನೀವು ಇಲ್ಲ, ನೀವು ಬಂದು ಹೊಡೆದಿದ್ದೀರಾ ಅಂತ ನೀವು ಇನ್ನು ಯುದ್ಧಕ್ಕೆ ಬಂದ್ರೆ ನಾವು ರೆಡಿ ಆಗಿದ್ದೀವಿ. ಆಮೇಲೆ ಇನ್ನೊಂದು, ನಾವು LOC ಕ್ರಾಸ್ ಮಾಡದೆ ಹೊಡೆದಿರ್ತೀವಿ. ಬಹಳ ಇಂಪಾರ್ಟೆಂಟ್ ಇದು. ಇದನ್ನ ಅರ್ಥ ಮಾಡ್ಕೋಬೇಕು. ನಾವು ಮಾತಾಡ್ತೀವಲ್ಲ, ಇಲ್ಲ ಘರ್ ಮೇ ಗುಸ್ಕೆ ಮಾರಂಗೆ ಖಂಡಿತ ಅಲ್ಲ. ಇದು ನಮ್ಮ LOC ಇಂದ ಅವ್ರನ್ನ ಹೊಡೆದಿದ್ದೀವಿ. ಯಾತಕ್ಕೆ? ಇವತ್ತು ನೀವು 9 ಟಾರ್ಗೆಟ್ಸ್ ನೋಡಿ, ಅದು 12 ಕಿಲೋಮೀಟರ್ ಇಂದ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ. ಹೌದು.
ಎಲ್ಲ 12, 18, 20, 30 ಕಿಲೋಮೀಟರ್ ಹತ್ತತ್ರ ಇರುವಂತಹ ಎಲ್ಲ ಇವ್ರದ್ದು ಭಯೋತ್ಪಾದಕರ ಟೆರರ್ ಸೆಂಟರ್ಸು. ಅದರ ಒಂದೇ ಒಂದು ಅದು ಲಾಹೋರ್ ಪಕ್ಕದಲ್ಲಿದೆ, ಮುರ್ದಿಕೆ, ಆಮೇಲೆ ಬವಾಲ್ಪುರ್. ಸೊ ನಾವು ಯಾರನ್ನೂ ಹೊಡೆದಿಲ್ಲ, ನಾವು ಹೊಡೆದಿರೋದಲ್ಲ ಭಯೋತ್ಪಾದಕರನ್ನ. ನಿಮ್ಗೆ ಇಷ್ಟು ಮೇಲೂ ನಿಮ್ಗೆ ಅನ್ಸಿದ್ರೆ ನಾವು ನಿಮ್ಮ ದೇಶಕ್ಕೆ ಮೇಲೆ ನಾವು ದಾಳಿ ಮಾಡಿದೀರಿ ಅಂತ ನೀವೇನಾದ್ರು ನಮ್ಮ ಮೇಲೆ ದಾಳಿ ಮಾಡಕ್ಕೆ ಟ್ರೈ ಮಾಡಿದ್ರೆ ನಾವೇನು ತೊಂದರೆ ಇಲ್ಲ, ನಾವು ವಿ ಆರ್ ರೆಡಿ ಅನ್ನೋ ಮೆಸೇಜ್ ಅನ್ನ ನಾವು ಕೊಟ್ಟಿದ್ದೀವಿ. ನನಗನ್ಸತ್ತೆ ಈಗ ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಹೇಳಬೇಕು ಅಂದ್ರೆ ಪ್ರಧಾನಮಂತ್ರಿಗಳು ಅದರ ವಿಷಯ ಯೋಚನೆ ಮಾಡ್ತಾ ಇರಬೇಕು. ಸಿಸಿಎಸ್ ಮೀಟಿಂಗ್ ಕೂಡ ನಡೀತಾ ಇದೆ, ಅದಕ್ಕೂ ನಡೀತಾ ಇದೆ. ಯಾಕಂದ್ರೆ ಇದು ಮುಂದೆ ಏನಾಗುತ್ತೆ ಅಂತ ಅವ್ರಿಗೂ ಗೊತ್ತು, ಇದರ ದೇಶದ ಜನತೆಗೂ ಗೊತ್ತು. ನಮ್ಮ ದೇಶದ ಜನರು ಇದನ್ನೇ ಬಯಸ್ತಾ ಇದ್ದಿದ್ದು. ಬರ್ಲಿ ಅವ್ರಿಗೆ ಸದ್ಯ ಬಡಿಲೇಬೇಕು ಅನ್ನುವಂತಹ ಒಂದು ರೋಷ ಇದೆ ಎಲ್ಲಾರ್ಗು. ಆದರೆ ಇಲ್ಲಿಗೆ ಜಸ್ಟಿಸ್ ಪೂರ್ತಿ ಆಗ್ಲಿಲ್ಲ. ನಾವು ಅದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಹೌದು, ನೋಡಿ, ಎಲ್ಲಾರ್ಗು ಸಂತೋಷ, ಎಲ್ಲಾರ್ಗು ಒಂಥರ ಉತ್ಸಾಹ, ಕುಣಿಯೋ ಉತ್ಸಾಹ. ಆದ್ರೆ ನಾನು ಬಹಳ ಕಾಷಸ್ ಆಗಿ ಮಾತಾಡ್ತಾ ಇದ್ದೀನಿ, ಬಹಳ ಕೇರ್ಫುಲ್ ಆಗಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಮುಂದಿನ ಯೋಚನೆ ಮಾಡಬೇಕು. ನಾವು ಇಲ್ಲಿ ಹೊಡೆದು ಬಿಟ್ವಿ ಅನ್ನೋಂತಹದಲ್ಲ. ಮುಂದೇನಾಗತ್ತೆ, ಅವರು ಬಂದು ನಮ್ಮ ಮೇಲೆ ದಾಳಿ ಮಾಡುವಂತಹ ಒಂದು ಸಂದರ್ಭ ಬಂದರೂ ಬರಬಹುದು. ಅದಕ್ಕೆ ನಾವು ರೆಡಿ ಆಗಿರ್ಬೋದು. ಅವ್ರ ತಗೊಂಡು ಕ್ಷಿಪಣಿಗಳಿದೆ, ಅವ್ರ ತಗೊಂಡು ಏರ್ ಕಾರ್ಡ್ ಇದೆ. ಅವರು 400 ಕಿಲೋಮೀಟರ್ಸ್ ರೇಂಜ್ ಮಿಸೈಲ್ಸ್ ನ ಹಾರಿಸಬಹುದು. 150 ರೇಂಜ್ ಕಿಲೋಮೀಟರ್ಸ್ ಇರೋ ಮೊನ್ನೆ ಅವರು ಇದನ್ನ ಅದರದ್ದು ಹಾರಿಸಿದ್ದಾರೆ, ಅದನ್ನು ಹಾರಿಸಬಹುದು. ಆದರೆ ನಾವು ಅದಕ್ಕೆ ರೆಡಿ ಆಗಿದ್ದೀವಿ. ಬಟ್ ನಮ್ಮ ಹತ್ರ ಶೌರ್ಯ, ಪ್ರಳಯ ಇದೆ ಅನ್ನೋ ಕಾನ್ಫಿಡೆನ್ಸ್ ಆಮೇಲೆ ನಮ್ಮ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಇದೆ. ಆ ಏರ್ ಡಿಫೆನ್ಸ್ ಎಲ್ಲ ನಾವು ಮೂವ್ ಮಾಡಿದೀವಿ. ಆದ್ರೂ ಆ ಏರ್ ಡಿಫೆನ್ಸ್ ಮಧ್ಯದ ನುಸುಳ್ಕೊಂಡು ಬಂದು ನಮ್ಮ ಆ ಟಾರ್ಗೆಟ್ ಮೇಲೆ ಬೀಳುವಂತ ಸಾಧ್ಯತೆನೂ ಇದೆ. ನಾವು ಅದನ್ನ ಡಿಸ್ಕೌಂಟ್ ಮಾಡಬಾರ್ದು. ಯಾಕಂದ್ರೆ ನಾವು ಮಾಡಿರೋದು ಅದೇ. ನಾವು ಕರೆಕ್ಟಾಗಿ ಯಾವಾಗ ರಾತ್ರಿ 1 ಗಂಟೆ 5 ನಿಮಿಷಕ್ಕೆ ಯಾವಾಗ ನಾವು ಇದನ್ನ ಶುರು ಮಾಡಿದ್ವಿ ನಮ್ಮ ಅಟ್ಯಾಕು, ಆಗ ಕೆಲವು ರೇಡಾರ್ಸು ಪಾಕಿಸ್ತಾನದಲ್ಲಿ ಕೆಲಸ ಮಾಡಲ್ಲ ಅನ್ನೋಂತಹ ನಮಗೆ ಇನ್ಫಾರ್ಮೇಶನ್ ನಮ್ಮ ಹತ್ರ ಇತ್ತು. ಇದೇ ತರ ಬಾಲಕೋಟಲ್ಲೂ ನಾವು ಸ್ಟ್ರೈಕ್ ಮಾಡಿದ್ವಿ. ವೈ ಸರ್, ಯಾಕೆ 1 ಗಂಟೆ 5 ನಿಮಿಷಕ್ಕೆ ಕರೆಕ್ಟ್ ಆಗಿ ಯಾಕೆ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಎಕ್ಸ್ಪ್ಲನೇಷನ್ ನೋಡಿ. ಪ್ರತಿ ದೇಶದ ಹತ್ರ ಆರ್ಬ್ಯಾಟ್ ಅಂತ ಇರುತ್ತೆ. ಆರ್ಬ್ಯಾಟ್ ಅಂದ್ರೆ ಆರ್ಡರ್ ಆಫ್ ಬ್ಯಾಟಲ್. ಅಂದ್ರೆ ಇವತ್ತು ನಾವು ಇಲ್ಲಿ ಕೂತಿದ್ವಿ ಇದ್ರೊಳಗೆ ಈ ಸ್ಟುಡಿಯೋನಲ್ಲಿ, ಇಲ್ಲಿ ಇದನ್ನೇ ಕೇಂದ್ರ ಬಿಂದುವಾಗಿಟ್ಕೊಂಡು ಒಂದು ನೀವು ಸರ್ಕಲ್ ಹಾಕ್ತೀರಾ. ಅಂದ್ರೆ 5 ಕಿಲೋಮೀಟರ್ ರೇಡಿಯಸ್, 10 ಕಿಲೋಮೀಟರ್ ರೇಡಿಯಸ್ ಏನೋ. ಇಲ್ಲಿ ಒಂದು ರೇಡಾರ್ ಇಟ್ರೆ ಈ ರೇಡಾರು 10 ಕಿಲೋಮೀಟರ್ ಅಷ್ಟೇ ಕವರ್ ಮಾಡಕ್ ಸಾಧ್ಯ. ಈ ತರ 100 ರೇಡಾರ್ಗಳನ್ನ ಅವರು ಪಾಕಿಸ್ತಾನದವರು ಇಟ್ಟಿದ್ದಾರೆ, ನಾವು ಇಟ್ಟಿದ್ದೀವಿ. ಆದರೆ ಎಲ್ಲಾ ಸರ್ಕಲ್ಗಳು ಒಂದಕ್ಕೊಂದು ಕ್ರಾಸ್ ಮಾಡಲ್ಲ, ಒಂದಕ್ಕೊಂದು ಕಟ್ ಮಾಡಲ್ಲ. ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಏರ್ಕ್ರಾಫ್ಟ್ ಹೋದರೆ ಬಲಗಡೆ ಇರೋ ರೇಡಾರು ಅದನ್ನ ಡಿಟೆಕ್ಟ್ ಮಾಡಲ್ಲ, ಎಡಗಡೆ ಇರೋ ರೇಡಾರು ಡಿಟೆಕ್ಟ್ ಮಾಡಲ್ಲ. ಅದಕ್ಕೆ 1 hour and 5 minutes. ಯಾಕೆಂದ್ರೆ ಆ ಟೈಮಲ್ಲಿ ಕೆಲವು ರೇಡಾರ್ಗಳು ಸ್ತಬ್ಧವಾಗಿರುತ್ತೆ, ಅವು ಆಪರೇಟ್ ಆಗ್ತಾ ಇರಲ್ಲ. ಆಗ ನಾವು ಅದನ್ನ ಪುಷ್ ಮಾಡಿದ್ರೆ, ದಿಸ್ ಇಸ್ ಕಾಲ್ಡ್ ಎ ಟ್ಯಾಕ್ಟಿಕಲ್ ರೂಟ್, ಪುಷ್ ಮಾಡಿದ್ರೆ ನಮ್ಮನ್ನ ಐಡೆಂಟಿಫೈ ಮಾಡಕ್ಕೆ ಯಾವ ಡಿವೈಸಸ್ ಇರಲ್ಲ. ಐಡಿಯಲ್ ಟೈಮ್ ಟು ಹಿಟ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿ ಹೊಡೆದಿದ್ವಿ. ಇದೇ ತರ ಬಾಲಕೋಟಲ್ಲೂ ಹೊಡೆದ್ವಿ, ಇದೇ ತರ ಈ ಸರಿನೂ ಹೊಡೆದ್ವಿ. ವಾಟ್ ಅಬೌಟ್ ಪಾಕಿಸ್ತಾನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಸರ್? ಅವ್ರ ಹತ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅವ್ರ ಹತ್ರನೂ ಅದ್ಭುತವಾದ ಏರ್ ಡಿಫೆನ್ಸ್ ಇದೆ. ಅವ್ರ HQ-9 ಅವರು ಚೈನಾದಿಂದ ತಗೊಂಡಿರುವಂತಹ ಸಿಸ್ಟಮ್ ಇದೆ. ಅದು S-400 ಟ್ರಯಾಂಫ್ ನಾವು ತಗೊಂಡಿರುವಂತಹ ಸಿಸ್ಟಮ್ ರಷ್ಯಾದಿಂದ ಅದಕ್ಕೆ ಕಂಪೇರ್ ಮಾಡ್ತಾರೆ. ಅವ್ರ ಹತ್ರನೂ ಏರ್ ಡಿಫೆನ್ಸ್ ಏರ್ ಕಾರ್ಡ್ ಇದೆ, J-10C ಇದೆ. ಅವ್ರ ಹತ್ರ F-16 ಇದೆ. ಅವರು ಬೇಕಾದಷ್ಟು ಅವ್ರ ಹತ್ರ ಕ್ಷಮತೆ ಇದೆ ಅವರಿಗೆ.